ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಸೇರಬೇಕಾದ ರೇಷನ್ ಕಿಟ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಭೇದಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಒಟ್ಟು 26 ಜನರನ್ನ ಬಂಧನ ಮಾಡುವಲ್ಲಿ ಹುಬ್ಬಳ್ಳಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ 2 ದಿನಗಳಿಂದ ಹುಬ್ಬಳ್ಳಿ ಹೊರವಲಯದ ಗೋಡನ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸೇರಿದ ಅಕ್ಕಿ, ಬೆಲ್ಲ, ರವಾ, ಹೆಸರುಕಾಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ರೇಷನ್ ಕಿಟ್ಗಳು ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಸ್ಕ್ಯಾಪ್ ಗೋಡನ್ ಸೇಕರಿಸಿ ಇಟ್ಟ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿದಾಗ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ರೇಷನ್ ಕಿಟ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಸರ್ಕಾರಿ ಸ್ವತ್ತು ಕಳ್ಳತನ ಆಗಿರೋ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಇಳಿದಾಗ ಸ್ಫೋಟಕ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದ್ದು ಈಗ 26 ಜನರನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೇಸ್ನಲ್ಲಿ ಕಾಣದ ಕೈಗಳು ಸಹ ಕೆಲಸ ಮಾಡಿವೆ ಎನ್ನಲಾಗುತ್ತಿದೆ. ಅಲ್ಲಿ ಬ್ಯಾಗ್ ಇಡಬೇಡ ಅಂತ ತೆಗೆದಿಟ್ಟು ಮತ್ತೆ ಹೋಗಿ ಇಡ್ತೀನಿ. ಒಮ್ಮೆ ಹೇಳಿ ತಿಳ್ಕೊಬೇಕಪ್ಪ, ಮಾಡಬಾರ್ದು, ಒಳ್ಳೇದಲ್ಲ. ಇಟ್ಟು ಹೋಗು ಜಲ್ದಿ ಬಟ್ಟನ್ ಓಡೋಗ ಓಡ ಕೆಳಗಿಡ ಮೂಲಾಗ ಜೂಮ್ ಮಾಡಿ ತಕ್ಕೋ. ರಾಡಿ ಇತ್ತಂದ್ರೆ ರಾಡ್ಯಾಗ ಬೀಳೇನ ಸರ್ ಹೇಳಿ ಸರ್. ಒಳಗೆ ಈ ಕಡೆ ಸ್ವಲ್ಪ ಒಳಗೆ ಬರ್ರಿ ಸರ್. ಚೆಕ್ ಮಾಡೋದು ಸರ್. ಅಣ್ಣ ಸರ್ 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 MST ಅಂದರೆ ಮಹಿಳಾ ಸಪ್ಲಿಮೆಂಟರಿ ಪ್ರೊಟೆಕ್ಷನ್ ಸೆಂಟರ್, ಇದು ಜಿಲ್ಲೆಗೆ ಒಂದಿರುತ್ತಂತೆ. ಮತ್ತು ಇದು ಸದ್ಯ ನಮ್ಮ ಧಾರವಾಡದ ಲಕ್ಕಂನಹಳ್ಳಿ ಅಲ್ಲಿದೆ. ಇಲ್ಲಿ ಧಾರವಾಡ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ. ಫುಡ್ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು 20 ಜನ ಮಕ್ಕಳು ಬರ್ತಾ ಇರ್ತಾರೆ. ಇವ್ರು ತೋರಿಸ್ಬೇಕಾದ್ರೇ 40 ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ಸ್ ತೋರಿಸ್ತಾರೆ. ಒಂದು ಎರಡನೇದು ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ, ಆ ಡೆಲಿವರಿ ನಮ್ದು ಇಷ್ಟ ಇದೆ ಅಂತಂದು ಒಂದು ಚೀಟಿನ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡೋಕ್ಕೆ ಬಂದಿರ್ತಾರೆ ಅವ್ರಿಗೆ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದ್ವಿ, ಇಷ್ಟು ಬ್ಯಾಗು ನಾವು ವಾಪಸ್ ಕಳಿಸ್ತಿದ್ದೀವಿ ಅಂತಂದು ಇನ್ಫಾರ್ಮಲಿ ಬರೆಸ್ಕೊತಾರೆ. ಆ ಬರೆಸ್ಕೊಂಡು ಅದನ್ನು ಈ ಒಂದು ಸಂಪೂರ್ಣ ಜಾಲವನ್ನು ಯಾರು ಸೂಚನದ ರೀತಿ ನಡೆಸ್ತಾ ಇದ್ದಾರೆ ಸೊ ಅವ್ರಿಗೆ ಮಾಹಿತಿ ಕೊಟ್ಟು, ಸಪೋಸ್ ಈ 18 ಕೇಂದ್ರಗಳಲ್ಲಿ ಸುಮಾರು 180 ಚೀಲ ಕೊಡಬೇಕಿತ್ತು, ಅದರಲ್ಲಿ 90 ಚೀಲ ಕೊಟ್ಟಿದ್ವಿ, ಇನ್ನು 90 ಚೀಲ ಉಳಿದಿದೆ. 90 ಚೀಲ ಉಳಿದಿರೋದು ಈ ಗೋಡನಲ್ಲಿ ಅನ್ನೋ ರೀತಿ ಒಂದು ಪ್ರಾಪರ್ ಇರೋ ನಮಗೆ ತಿಳಿದು ಬಂದಿದೆ. ಸೊ ಮೋಡಸ್ ಏನಿತ್ತು ಅಂತಂದರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆಯಿಂದ ಇಂಡೆಂಟ್ ತೊಗೊಂಬರ್ತಾರೆ.
ಸಪ್ಲೈ ಮಾಡಬೇಕಾದ್ರೆ ಕಡಿಮೆ ಸಪ್ಲೈ ಮಾಡಿಬಿಟ್ಟು ಉಳಿದಿದ್ದನ್ನು ಇಲ್ಲಿ ಗೋಡನಲ್ಲಿ ಇಟ್ಕೊಂಡು ನಂತರ ಅದನ್ನು ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಇದ್ದರೆ ರೀಪ್ಯಾಕಿಂಗ್ ಮಾಡಿಬಿಟ್ಟು ಮತ್ತು ಲೋಕಲ್ ಬೇರೆ ಬೇರೆ ಮಾರ್ಕೆಟಲ್ಲಿ ಸೆಲ್ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ತಿಳಿದು ಬಂದಿದೆ. ಈಗ ಪ್ರಮುಖ ಆರೋಪಿಗಳಿಬ್ಬರೇನಿದ್ದಾರೆ ಅವರು ತಲೆಮರೆಸ್ಕೊಂಡಿದ್ದಾರೆ. ಅವರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ. ಇವನ್ ಅದರ್ವೈಸ್ ಈಗ ಆಲ್ರೆಡಿ ಏನು ಸಿಕ್ಕಿದ್ದಾರೆ ಅವ್ರ ಕಡೆಯಿಂದ ಸಾಕಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡೋಂಥ ಅವಶ್ಯಕತೆ ಇರೋದ್ರಿಂದ ಮತ್ತು ಸಾಕಷ್ಟು ಜನರಿಗೆ ಇದೇನಾಗಿದೆ ಅನ್ನೋದು ಒಂದು ಗೊಂದಲ ಇರ್ತಂತ ಇವರು ಪ್ರೆಸ್ ಮೀಟ್ ಮಾಡ್ತಾರೆ. ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ತುಂಬ ಇನಿಷಿಯಲ್ ಸ್ಟೇಜಸ್ಸಿದೆ. ಸದ್ಯಕ್ಕೆ ಇವರೇನು 26 ಜನ ಇದ್ದಾರೆ, 18 ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು 8 ಜನ ಗೋಡನ್ ಮಾಲೀಕರು ಮತ್ತು ಗೋಡನ್ ಬಾಡಿಗೆ ಹಿಡಿದಂಥವ್ರು, ವಾಹನ ಮಾಡಿದವರು ಮತ್ತು ಅವ್ರ ಸಪೋರ್ಟಿಂಗ್ ಇದ್ದಂಥವ್ರು ಒಟ್ಟು 26 ಜನ ಈಗ ಅರೆಸ್ಟ್ ಮಾಡಿದ್ದೀವಿ. ಇದನ್ನು ಭಾಳ ದೊಡ್ಡ ಜಾಲ ಇದೆ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ. ಈಗ ಹೆಸರು ಹೇಳಿದ್ರೆ ಏನಾಗುತ್ತೆ, ಅದನ್ನು ರೆಫರೆನ್ಸ್ ಇಟ್ಕೊಂಡು ಮತ್ತೆ ಆ್ಯಂಟಿಸಿಪೇಟರಿ ಬೇಲ್ ಮೂವ್ ಮಾಡಲಿಕ್ಕೆಲ್ಲ ಅಥವಾ ತಪ್ಪಿಸ್ಕೊಳ್ಲಿಕ್ಕಾಗುತ್ತೆ. ಸೊ ಅದಕ್ಕೆ ಅವಕಾಶ ಬೇಡ. ಆಕೆ ಕೂಡ ಒಬ್ಬಳು ಅಂಗನವಾಡಿ ಕಾರ್ಯಕರ್ತೆ ಅನ್ನುವಂಥದ್ದು ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ ಆಕೆ ವಿವರಗಳು. ಸೊ ಆಕೆಯನ್ನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ ಮೇಲೆ ನಾವು ಕನ್ಫರ್ಮ್ ಆಗಿ ಮತ್ತೊಮ್ಮೆ ಬ್ರೀಫಿಂಗ್ ಮಾಡಿ ಬಾಗ್ದವರು ಕಸ್ಬಾಪೇಟೆ ಮತ್ತು ಓಲ್ಡ್ ಸುತ್ತಮುತ್ತಲ ಏರಿಯಾದಲ್ಲಿ ಏನು ಅಂಗನವಾಡಿಗಳಿದ್ದಾರೆ ಅಲ್ಲಿರುವಂಥ ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತಾ ಇತ್ತು? ಯಾರಿಗೆ ಅಂಗನವಾಡಿ ಊರು ಅಂತಂದರೆ ಇಟ್ ಇಸ್ ವೆರಿ ಸಿಂಪಲ್. ಇವಾಗ ನಾನು ಒಂದು ಅಂಗನವಾಡಿ ಕಾರ್ಯಕರ್ತೆ ಅಂದ್ಕೊಳ್ಳಿ, ಒಂದು 20 ಮಕ್ಕಳಿದ್ರೆ ನಾನು ಹೇಳಬೇಕಾದ್ರೆ ಇನ್ನೂ ಅಡಿಷ್ನಲ್ ಸುತ್ತಮುತ್ತದ ಹುಡುಗರು ಇನ್ನೂ ಇಲ್ಲಿ ಆ ಏಜ್ ಗ್ರೂಪ್ ಇರುವಂಥ ಮಕ್ಕಳದು ಹೆಸರು. ಒಟ್ಟಿನಲ್ಲಿ ಚಿನ್ನರ ಅನ್ನಕ್ಕೆ ಕಣ್ಣು ಹಾಕಿದ ದುಷ್ಕರ್ಮಿಗಳನ್ನು ಬಂಧಿಸಿದ ಹುಬ್ಬಳ್ಳಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.